ನಮಸ್ತೆ ಎಲ್ಲರಿಗೂ. ಇವತ್ತು ಲಂಚ್ ಬಾಕ್ಸ್ ರೆಸಿಪಿಗೆ ನಾನು ರಾತ್ರಿಯೇ ದೋಸೆಗೆ ರುಬ್ಬಿಟ್ಟಿದ್ದೆ. ನನ್ನ ಮಗಳು ಹೇಳಿದ್ಲು ದೋಸೆ ಬೇಡ ಅಮ್ಮ, ದೋಸೆಯಲ್ಲಿ ಡಿಫ್ರೆಂಟಾಗಿ ಏನಾರ ಮಾಡು ಅಂತ. ಅದಕ್ಕೋಸ್ಕರ ವೆಜಿಟೇಬಲ್ ಚೀಸ್ ದೋಸೆ ಮಾಡ್ತಾಯಿದ್ದೀನಿ. ಅದಕ್ಕೆ ಕ್ಯಾಪ್ಸಿಕಮ್ಮು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಈರುಳ್ಳಿ, ಒಂದು ಟೊಮೊಟೊ ಎಲ್ಲದನ್ನು ಚಿಕ್ಕ ಚಿಕ್ಕದಾಗಿ ತರಕಾರಿ ಕಟ್ ಬೇಕಾದರೆ ಕ್ಯಾರೆಟ್ ಕೂಡ ಹಾಕೋಬೋದು. ನಿಮ್ಮ ಮಕ್ಕಳಿಗೆ ಯಾವ್ಯಾವ ತರಕಾರಿ ಇಷ್ಟ ಅದನ್ನು ಕೂಡ ಹಾಕೋಬೋದು. ಸ್ವೀಟ್ ಕಾರ್ನ್ ಸ್ವಲ್ಪ ಕಟ್ ಮಾಡ್ಕೋಬೇಕು ಈ ರೀತಿ. ಕಾರ್ನ್ ಬಿಡಿಸ್ಕೊಳ್ಳೋಕ್ಕಿಂತ ಈ ರೀತಿ ಕಟ್ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ದೋಸೆ ಹಿಟ್ಟು ಮಾಮೂಲಿ ನೀವು ಯಾವ ರೀತಿ ದೋಸೆ ಹಿಟ್ಟು ಕಲಿಸ್ಕೊತೀರಲ್ಲ ಅದೇ ರೀತಿ ಸ್ವಲ್ಪ ಚೀಸನ್ನು ನಾನು ಇಲ್ಲಿ ತುರ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಚೀಸ್ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು. ಪನ್ನೀರ್ ಕೂಡ ಯೂಸ್ ಮಾಡ್ಕೋಬೋದು. ಇದಕ್ಕೆ ಕಟ್ ಮಾಡಿಟ್ಟಿರುವ ತರಕಾರಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಟಿಫನ್ ಕೂಡ ಖಾಲಿ ಮಾಡ್ಕೊಂಬರ್ತಾರೆ. ಒಂದು ಹಂಚಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಕೂಡ ಹಾಕೋಬೋದು. ಚಿಕ್ಕ ಚಿಕ್ಕದಾಗಿ ಈ ರೀತಿ ದೋಸೆ ಹಿಟ್ಟಲ್ಲಿ ಮಾಡ್ಕೋಬೇಕು. ಇದರಲ್ಲಿ 2 ರೀತಿ ಮಾಡೋದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಂತರ ಅವಾಗೆ ಕಟ್ ಮಾಡಿಟ್ಟಿರುವ ಕ್ಯಾಪ್ಸಿಕಮ್ ತರಕಾರಿ ಎಲ್ಲ ಇದರ ಮೇಲೆ ಇಡಬೇಕು. ಚಿಕ್ಕದಾಗಿ ಕ್ಯಾರೆಟ್ ಕೂಡ ತುರಿದು ಹಾಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ. ಚೀಸು ಸ್ವಲ್ಪ, ಒಂದು 10 ನಿಮಿಷ ನಿಧಾನ ಉರಿಯಲ್ಲಿ ಬೇಯಿಸ್ಕೋಬೇಕು. ತುಪ್ಪ ಅಥವಾ ಎಣ್ಣೆ ಹಾಕೋಬೋದು. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ 10 ನಿಮಿಷ ಬೇಯಿಸ್ಕೊಂಡ್ರೆ ಮಕ್ಕಳಿಗೆ ಈ ರೀತಿ ಮಾಡಿಕೊಡೋದ್ರಿಂದ ಟಿಫನ್ ಕೂಡ ಖಾಲಿ ಮಾಡ್ಕೊಂಬರ್ತಾರೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನಿಮ್ಮ ಮಕ್ಕಳು ಏನಾರ ತರಕಾರಿ ನೋಡಿದ್ರೆ ತಿನ್ನಲ್ಲ ಅಂದರೆ ಈ ರೀತಿ ಕೂಡ ಮಾಡ್ಕೋಬೋದು. ದೋಸೆ ಚೀಸ್ ಬನ್ ಕೂಡ ಇದರಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. 2 ಥರ ಮಾಮೂಲಿ ದೋಸೆ ಇಟ್ಟು ದೋಸೆಯಲ್ಲಿ ಹಾಕಿ ಈ ಥರ ತರಕಾರಿ ಎಲ್ಲ ಹಾಕಿ ಅದ್ರ ಮೇಲೆ ಚೀಸ್ ಹಾಕ್ಬಿಟ್ಟು ಆಮೇಲೆ ದೋಸೆ ಬ್ಯಾಟ್ರನ್ನ ಅದರ ಮೇಲೆ ಸ್ವಲ್ಪ ಹಾಕಿಬಿಟ್ರೆ ಚೀಸಿ ದೋಸೆ ಬನ್ ರೆಡಿ. ಮಕ್ಕಳು ಒಳಗಡೆ ತರಕಾರಿ ಇದೆ ಅಂತಲೂ ಗೊತ್ತಾಗಲ್ಲ. ನೋಡಿ ಈ ರೀತಿ ಹಾಕ್ಕೋಬೇಕು. ನಿಮ್ಗೆ ಯಾವ ಐಡಿಯಾ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇವೆರಡರಲ್ಲಿ ಯಾವ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಒಂದು 5 ನಿಮಿಷ ಈ ರೀತಿ ಪ್ಲೇಟ್ ಮುಚ್ಚಿ 2 ಕಡೆ ಬೇಯಿಸ್ಕೊಂಡ್ರೆ ಚೀಸ್ ದೋಸೆ ಬನ್ ರೆಡಿ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ. ಈಗ ಕಟ್ ಮಾಡಿ ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಕ್ಕಳು ಹೆಲ್ದಿಯಾಗೂ ಇದೆ ಟಿಫನ್ನು. ನನ್ನ ಮಗ ತಿನ್ನಲ್ಲ ತರಕಾರಿ, ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿಕೊಟ್ಟೆ. ನನ್ನ ಮಗಳಿಗೋಸ್ಕರ ಈ ರೀತಿ ಮಾಡಿದೆ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೇಕು ಅಂದರೆ ಇದ್ರ ಜೊತೆ ಚಟ್ನಿ ಕೂಡ ಕೊಡ್ಬೋದು. ನನ್ನ ಮಕ್ಕಳು ಇದ್ರ ಜೊತೆಗೆ ಸಾಸ್ ತೊಗೊಂಡೋದ್ರು, ಮನೆಯಲ್ಲೇ ಮಾಡಿರುವ ಸಾಸು.